ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಶ್ರೀಗಿರಿಯ ಮಲ್ಲಿನಾಥನ ಹಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾರ ತಪಸ್ವಿಗಳು ತಪೋನಿಧಿಗಳಾಗಿರುವಂಥವರು ಪರಮ ಪೂಜ್ಯರಾದ ಗಾಲ್ವ ಮಹರ್ಷಿಗಳ ಪರಮ ಪವಿತ್ರವಾದ ಕರ್ತೃ ಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಉಭಯ ಗುರುಗಳಾಗಿರುವಂಥವರು ಪರಮ ಪೂಜ್ಯರಾದ ಪಂಚಾಕ್ಷರಿ ಗುರುಪುಟ್ಟರಾಜರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಸಾಧುಕುಲ ಚಕ್ರವರ್ತಿ ಸುಜ್ಞಾನ ಮೂರ್ತಿ ಜ್ಞಾನ ಸೌರಭ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಶಾಂತಾನಂದ ಗವಾಯಿಗಳವರಲ್ಲಿ ಗಜಾನನ ಹೂಗಾರವರಲ್ಲಿ ಕೂಡ ಶರಣೆಂದು ಪರಮ ಪವಿತ್ರವಾದ ಈ ಪವಿತ್ರವಾದ ಸಾನ್ನಿಧ್ಯದಲ್ಲಿ ಸನ್ನಿಧಾನದೊಳಗೆ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾಸೋಹಿಗಳೇ, ದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ನಿನ್ನೆ ದಿವಸ ನಾವೆಲ್ಲ ನೋಡಿಕೊಂಡು ಬರ್ತಾ ಇದ್ದೇವೆ ಪುರಾಣದಲ್ಲಿ ಏನು ನಡೀತು ಅನ್ನುವುದನ್ನು. ಇವತ್ತಿನ ದಿವಸ ಪುರಾಣದಲ್ಲಿ ನಾವು ನೀವೆಲ್ಲರೂ ಕೂಡಿಕೊಂಡು ಭಾಗಿಗಳಾಗೋಣ. ಆ ಪೂರ್ವದಲ್ಲಿ 2 ನಿಮಿಷಗಳ ಕಾಲ ಪ್ರಾರ್ಥನೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಎಷ್ಟು ಚೆಂದಾಗಿ ಪ್ರಾರ್ಥನೆ ಮಾಡುತ್ತೀವೋ ಅಷ್ಟು ಚೆಂದ ನಮ್ಮ ಮನಸ್ಸು ಹಸನಾಗ್ತದೆ. ದೇವರ ಗುಡಿಗೆ ಪೂಜೆಗೆ ತೆಗೆದುಕೊಂಡು ಬರ್ತಕ್ಕಂಥದ್ದು ಏನಿರ್ತೈತಲ್ಲ, ದೇವ ಮಂದಿರದಲ್ಲಿ ಬಂದಾಗ ಮನೋಮಂದಿರ ಸ್ವಚ್ಛಗೊಳಿಸೋದು. ದೇವ ಮಂದಿರದೊಳಗೆ ಬರ್ತೀವಿ, ದೇವ ಮಂದಿರ ಮಲ್ಲಿನಾಥನ ಮಂದಿರದಲ್ಲಿ ನಾವೆಲ್ಲರೂ ಕೂಡ ಬರೆದಾಗ ಏನೆಲ್ಲ ಪೂಜೆಗಳನ್ನು ಮಾಡಿದ ಅಲಂಕಾರ ಮಾಡುತ್ತೀವಿ. ಹಾಗೆ ಮನಸ್ಸು ಏನಂತ ತಿಳ್ಕೊಂಡ್ರೆ ಸ್ವಚ್ಛ ಇತ್ತು ಅಂತ ತಿಳ್ಕೊಂಡ್ರೆ, ಹಸನಿತ್ತು ಅಂತ ತಿಳ್ಕೊಂಡ್ರೆ, ಅಲ್ಲಿ ಏನಂತ ತಿಳ್ಕೊಂಡ್ರೆ ದೇವರು ನಿಲ್ಲುತ್ತಾನೆ, ದೇವರು ಸ್ಥಾಪಿತವಾಗ್ತಾನೆ, ದೇವರು ಆ ಮನಸ್ಸಿನಲ್ಲಿ ಬಂದು ನಿಲ್ಲುತ್ತಾನೆ. ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಅಷ್ಟೇ. ನಿಮ್ಮ ಮನಸ್ಸು ನನ್ನ ಮನಸ್ಸು ಅಂತ ತಿಳ್ಕೊಂಡೇನಿಲ್ಲ. ಎಲ್ಲರ ಮನಸ್ಸು ಹಸನ ಮಾಡ್ಕೊಂಡಿರ್ತಾರಂದ್ರೆ ಎಲ್ಲರ ಮನಸ್ಸಿನೊಳಗೆ ಬಂದು ಪರಮಾತ್ಮ ಬಂದು ನೆಲೆ ನಿಂತುಕೊಳ್ಳುತ್ತಾನೆ. ನೆಲೆ ನಿಂತುಕೊಳ್ಳೋದಂತ ತಿಳ್ಕೊಂಡಿದ್ರೇನು, ಪರಮಾತ್ಮ ನೆಲೆ ನಿಂತುಕೊಂಡನ ಅಂತ ತಿಳ್ಕೊಂಡ್ರೆ ನಿಮಗೆಲ್ಲರಿಗೂ ಕೂಡ ಹಾಗು ಹೋಗುಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾನೆ. ಸಮೀಪ ಅಂದ್ರೆ ಮನಸ್ಸಂದ್ರೆ ಏನು, ಸಮೀಪ ಇದ್ದಂಗೆ, ದೇವರ ಸಮೀಪ ಮನಸ್ಸಿನೊಳಗೆ ಇಟ್ಟುಕೊಳ್ಳೋದಂತ ತಿಳ್ಕೊಂಡ್ರೆ ಏನು. ಪರಮಾತ್ಮ ಪಾರ್ವತಿ ಒಂದು ಮಾತನ್ನು ಕೇಳಿದ್ದಳಂತ ಪರಮಾತ್ಮ ನಿನ್ನನ್ನು ಗುಡಿ ಒಳಗೂ ಪೂಜೆ ಮಾಡ್ತಾರೆ, ಚರ್ಚ್ನೊಳಗೂ ಪೂಜೆ ಮಾಡ್ತಾರೆ, ಮಂದಿರದೊಳಗೂ ಕೂಡ ಪೂಜೆ ಮಾಡ್ತಾರೆ, ಮಸೂದಿ ಒಳಗೂ ಕೂಡ ಪೂಜೆ ಮಾಡ್ತಾರೆ. ಆದರೆ ನೀ ಇರುವಂಥ ಜಾಗಾರಾದ್ರೆ ಎಲ್ಲಿ ಅಂತ ತಿಳ್ಕೊಂಡಂದಾಗ ಕೇಳ್ತಾಳೆ ಪಾರ್ವತಿ. ಕೇಳಿದಳಂತ, ಇರೋದಾರ ಜಾಗಾರ ಎಲ್ಲಿ? ಮತ್ತು ಎಲ್ಲರೂ ಗುಡಿ ಒಳಗೆ ಮಂದಿರದೊಳಗೆ ಅದಾರ ಅಂತ ತಿಳ್ಕೊಂಡು ಅಲ್ಲಿ ಪೂಜೆ ನಡೀತದ, ಚರ್ಚ್ನೊಳಗೂ ಪೂಜೆ ನಡೀತದ, ಮಸೂದಿ ಒಳಗೆ ನಡೀತದ, ಎಲ್ಲ ಕಡೆ ನೀನು ಪೂಜೆ ನಡೀತದ. ನಿನ್ನ ಇರುವಂಥ ಇರುವಿಕೆಯಾದರೂ ಎಲ್ಲಿ ಅಂತ ತಿಳ್ಕೊಂಡಂತ ಕೇಳಿದಳಂತ. ಇರಾದರೂ ಎಲ್ಲಿ ಇರ್ತಿದಿ? ಅವಾಗ ಪರಮಾತ್ಮ ಅಂತಾನೆ, ನ ಭಕ್ತ ಅವ್ರು ಹೇಳ್ತಾರೆ, ನ ಮೇರು ನ ಕೈಲಾಸ ನಚ ಮಂದಿರಿ. ನಾನು ಕೈಲಾಸದಲ್ಲಿ ಇಲ್ಲ, ನಾನು ಚರ್ಚ್ ಮಸೂದಿ ಮಂದಿರದೊಳಗೆ ಇಲ್ಲ. ಯಾರು ನನ್ನನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ, ಯಾರು ಭಕ್ತಿಯಿಂದ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾರೋ, ಸದಾವಕಾಲ ಅವ್ರ ಮನಸ್ಸಿನೊಳಗೆ ನಾ ಇರ್ತೀನಿ ಅಂತ ತಿಳ್ಕೊಂಡು ಹೇಳಿದನಂತ ಪರಮಾತ್ಮ. ಯಾರ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂದ್ರೆ ಮನಸ್ಸಿನೊಳಗೆ ನಾವು ಪ್ರಾರ್ಥನೆ ಮಾಡಿದೀವಿ ಅಂದ್ರೆ, ಈಗ ನಾನು ಪರಮಾತ್ಮ ಅಂದೆ, ನಾನು ಮಲ್ಲಯ್ಯ ಅಂತ ತಿಳ್ಕೊಂಡಂದೆ, ಈಗ ನನ್ನ ಹತ್ರ ಬಂದ, ನನ್ನ ಮನಸ್ಸಿನಾಗ ಬಂದ ಈಗ ಮಲ್ಲಯ್ಯ. ನಾವು ಓಂ ನಮಃ ಶಿವಾಯ ಅಂತ ತಿಳ್ಕೊಂಡಂದೆ, ಈಗ ನನ್ನ ಹತ್ರ ಬಂದ ಅಂದ್ರೆ ಅದಕ್ಕೆ ಹೇಳ್ತಾರೆ ಎಡಬಿಡದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಎಲ್ಲವೋ ಪಾಪ ಕರ್ಮ ಮಾಡಿದವನೇ, ಎಲ್ಲವೋ ಬ್ರಹ್ಮ ಹತ್ಯೆ ಮಾಡಿದವನೇ, ಒಮ್ಮೆ ಶಿವ ಎನ್ನೆಲ್ಲವೋ ಅವ್ರಂತಾರೆ, ಒಮ್ಮೆ ಶಿವ ಎನ್ನೆಲ್ಲವೋ ಅಂತ ತಿಳ್ಕೊಂಡಂತಾರೆ. ಒಂದು ಸಾರಿ ಶಿವ ಅಂತ ತಿಳ್ಕೊಂಡು ಕರಿಯಪ್ಪ.
ಶಿವನ ಡಂಗೂರ ಬಾ ಅಂತ ತಿಳ್ಕೊಂಡಂತಾರೆ. ಅವ್ರು ಏನಂತ ತಿಳ್ಕೊಂಡಂತಾರೆ ಮಹಾತ್ಮರು ಹೇಳ್ಕೊಂಡು ಬರುತ್ತಾರೆ. ಒಮ್ಮೆ ಶಿವ ಎನ್ನಲ್ಲವೋ ಮಾಡಿದನೆನ್ನದಿರ ಲಿಂಗಕ್ಕೆ, ಮಾಡಿದರೆನ್ನದಿರ ಜಂಗಮಕ್ಕೆ, ಮಾಡಿದನೆನ್ನದು ಮನದಲ್ಲಿ ಹೊಳೆದರೆ ಹೇಡಿಸಿ ಕಾಡಿತ್ತು ಶಿವನ ಡಂಗೂರವ ಎನ್ನುವ ಹಾಗೆ ಪರಮಾತ್ಮ ಹೇಗದನಂತ ತಿಳ್ಕೊಂಡ್ರೆ ನಿಮ್ಮೆಲ್ಲರ ಮನಸ್ಸಿನೊಳಗಿರ್ತಾನ ಅಂತ. ಯಾರು ಸ್ಮರಣೆ ಮಾಡ್ತಾರೋ ಅವ್ರ ಹತ್ರ ಸದಾ ಕಾಲ ಇರ್ತಾನವ. ಹಾಗೆ ನಾವು ನೀವೆಲ್ಲರೂ ಕೂಡಿಕೊಂಡು ಪುರಾಣದೊಳಗೆ ಭಾಗಿ